ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸಮಯ ಇವಾಗ ಬಂದುಬಿಟ್ಟು 12:45 ನೋಡ್ಬೋದು. ಫುಲ್ ಕತ್ತಲಾಗಿದೆ. ಏನಪ್ಪ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರೆ ಇನ್ನೇನಿರುತ್ತೆ ವಿಶೇಷ. ಸೆಪ್ಟೆಂಬರ್ ತಿಂಗಳಲ್ಲಿ ಗಣೇಶೋತ್ಸವ, ಗಣಪತಿ ಹಬ್ಬ ಬಂದಿದೆ. ಅದಕ್ಕೋಸ್ಕರ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಹುಡುಗರು. ನೋಡ್ಬೋದು ದ್ಯಾಮವ್ವನ ಗುಡಿ. ಬನ್ನಿ ಹೊರಗಡೆ ಹೋಗೋಣ, ತೋರಿಸ್ತೀನಿ ನಿಮಗೆ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತಂದೇಳಿ. ಕೇಸರಿಮಯ, ಕೇಸರಿ ಕೇಸರಿ ಕೇಸರಿಮಯ. ನನಗೆ ಹುಷಾರಿರಲಿಲ್ಲ, ಅದಕ್ಕೆ 2 ದಿನ ದೇವಸ್ಥಾನದ ಕಡೆ ಬರೋಕ್ಕಾಗಿರಲಿಲ್ಲ. ಅಷ್ಟರಲ್ಲಿ ನಮ್ಮ ಹುಡುಗರು, ನಮ್ಮ ಫ್ರೆಂಡ್ಸು ಹಾಗೆ ದೊಡ್ಡವರೆಲ್ಲ ಸೇರ್ಕೊಂಡು ನೋಡ್ಬೋದು ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ ಅಂತೇಳಿ. ನಿನ್ನೆ ಎಲ್ಲ ಡೆಕೋರೇಷನ್ ಮಾಡಿ ಇವಾಗ ಅಲ್ಪ ಸ್ವಲ್ಪ ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸಿದ್ದಾರೆ. ನೋಡ್ಬೋದು ಕೇಸರಿ ಪಟ. ಹಾಗೆ ಹುಡುಗರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬನ್ನಿ ಗಣಪತಿಗಳು ಟೆಂಟ್ ಯಾವ ಥರ ರೆಡಿ ಆಗಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ. ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇಡ್ತಾ ಇರೋ ಗಣೇಶ ಇದು. ಹೊಸ ಹುಲ್ಲಿಳಿಕ ರಾಜ. ಬನ್ನಿ ಒಳಗಡೆ ತೋರಿಸ್ತೀನಿ ನಿಮಗೆ. ಫುಲ್ ಲೈಟಿಂಗಿಂದ ಜಗಮಗ ಜಗಮಗ ಅನ್ನಿಸ್ತಾ ಇದೆ ಡೆಕೋರೇಷನ್. ನೋಡಿ ಡೆಕೋರೇಷನ್ ಯಾವ ಥರ ಆಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಜನರೇ. ಹುಷಾರಿಲ್ಲದೆ ಇರೋ ಕಾರಣ ನಾನು ದೇವಸ್ಥಾನ ಕಡೆ ಬರೋಕ್ಕಾಗಿರಲಿಲ್ಲ. ನೋಡ್ಬೋದು ಫ್ರೆಂಡ್ಸು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಗಣಪತಿ ಕೂರ್ಸೋಕ್ಕೆ ಅಂತಂದೇಳಿ. ಚೆನ್ನಾಗಿದೆ ಅಲ್ವಾ? ಇಷ್ಟಂತೂ ಡೆಕೋರೇಷನ್ ಆಗಿದೆ ನೋಡ್ಬೋದು ಇಲ್ಲಿ ಡೆಕೋರೇಷನ್ನ. ಹಾಗೆ ಹಂದ್ರನ್ನು ಕಟ್ಟಿದ್ದಾರೆ. ನಾಳೆ ಮಾರ್ನಿಂಗ್ ಗರಿ ಒಂದು ಹಾಕಿದರೆ ಹಂದ್ರನು ಕಟ್ಟಾಯಿತು. ನೆಕ್ಸ್ಟ್ ಏನಿದ್ರು ಗಣಪತಿ ಬಪ್ಪ ಮೋರೆಯ. ನೋಡಿ ಹೇಗೆ ರೆಡಿಯಾಗಿದೆ ಗಣಪತಿಯ ಮಂಟಪ. ಇವತ್ತಿಗೆ ಇಷ್ಟು ಸಾಕು. ನಾಳೆ ಗಣಪತಿ ಥರ ವಿಡಿಯೋ ನಿಮಗೆ ತೋರಿಸ್ತೀನಿ. The next day.
ನೋಡಿದ್ರಲ್ಲ ಗಣಪತಿಯನ್ನು ಯಾವ ರೀತಿಯಾಗಿ ಕೂರಿಸಲಾಗಿತ್ತು ಅಂತೇಳಿ. ಹುಲ್ಲಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಗಣಪತಿಯನ್ನು ಕರೆತಂದು ನಂತರ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಗಣಪತಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಮಾಡಿ ನೈವೇದ್ಯವನ್ನು ಮಾಡಿ ದೇವರ ಒಡಪುಗಳನ್ನು ಹೇಳಿ ಸಮಳ ಬಾರಿಸುವ ಮೂಲಕ ಗಣಪತಿಯನ್ನು ಕೂರಿಸಲಾಯಿತು. ಇದಾಗಿತ್ತು ನಮ್ಮೂರಿನ ಗಣಪತಿ ಹಬ್ಬ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನಿಮ್ಮ ನಾಗರಾಜ್ ಹುಲಿಹಳ್ಳಿ. ನಮಸ್ಕಾರ.